ಹಾಯ್ ಫ್ರೆಂಡ್ಸು, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಒಂದು ಶಿಕ್ಷಕರ ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ನೋಡಿ, ಶೀಘ್ರದಲ್ಲೇ 18,000 ಶಿಕ್ಷಕರ ನೇಮಕ ಮಧು ಬಂಗಾರಪ್ಪ ಅಂತ ಮಾಹಿತಿ ಇದೆ. ಸೆಪ್ಟೆಂಬರ್ 8, 2025 ನಿನ್ನೆ ತಾನೇ ಬಂದಿರುವಂಥ ಒಂದು ಫ್ರೆಶ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈಗಾಗಲೇ ಮೀಸಲಾತಿ ಒಂದು ಗೊಂದಲ ಇತ್ತು, ಒಂದು ಸಮೀಕ್ಷೆ ಇತ್ತು, ಆಲ್ರೆಡಿ ಮುಗಿದು ಈಗ ಪರ್ಮಿಷನ್ ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಇಲಾಖೆಗೆ ಕೊಡ್ತಾ ಇದ್ದಾರೆ, ನೇಮಕಾತಿ ಮಾಡ್ಬೋದು ಅಂತ. ಸೊ ಅದಕ್ಕೆ ಸಂಬಂಧಿಸಿದಂತೆ ನೋಡಿ, ಬೆಂಗಳೂರು ರಾಜ್ಯದಲ್ಲಿ 18,000 ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅಂತ ಇದೆ ನೋಡ್ರಿ. ಸೊ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿ ಈ ಒಂದು ವಿಷಯದ ಬಗ್ಗೆ ಹೇಳಿದ್ದಾರೆ. ಸುಮಾರು 18,000 ಶಿಕ್ಷಕರ ನೇಮಕಾತಿ ಅಂತ ಇದೆ. ಇಲ್ಲಿ 1 to 5 ಪ್ಲಸ್ 6 to 8 ಆ್ಯಂಡ್ 8 to 10 ಈ ರೀತಿಯಾದ ನೇಮಕಾತಿ ಇದೆ ಫ್ರೆಂಡ್ಸ್. ಸೊ ಈ ಒಂದು ನೇಮಕಾತಿಯಲ್ಲಿ ಐ ಥಿಂಕ್ 1 to 5 ಏನಿದೆ ಫ್ರೆಂಡ್ಸ್, ಇದು ಜಾಸ್ತಿ ಪ್ರಮಾಣದಲ್ಲಿದೆ. ಆಲ್ಮೋಸ್ಟ್ ಆಲು 60% ಇಲ್ಲಿ ನೇಮಕಾತಿ, 60 to 80% ನೇಮಕಾತಿ ಇದರಲ್ಲಿ ಇದೆ ಫ್ರೆಂಡ್ಸ್. ಉಳಿದಂತೆ ಏನು ಹೈಸ್ಕೂಲ್ಗೆ ಸಂಬಂಧಿಸಿದಂತೆ ಇಲ್ಲಿ 10 to 20% ನೇಮಕಾತಿ ಆಗುತ್ತೆ 18,000ದಲ್ಲಿ. ಆಮೇಲೆ 6 to 8 ಭಾಳ ಆಗಲ್ಲ, ಭಾಳ ಅಂದರೆ ಒಂದು 10% ಆಗ್ಬೋದು ಫ್ರೆಂಡ್ಸ್ ಇದರಲ್ಲಿ. ಯಾಕಂದರೆ ಆಲ್ರೆಡಿ 15,000 ತುಂಬಿ ಈಗ ಜಸ್ಟ್ 2-3 ವರ್ಷ ಮಾತ್ರನೇ ಆಗಿದೆ. ಪ್ಲಸ್ಸು ಈ PST ಇಂದ ಪ್ರಮೋಷನ್ನು ಅದು ಇದು ಅಂತ ಭಾಳ ಒಂದು ವಿಷಯಗಳು ಇದರಲ್ಲಿರೋದ್ರಿಂದ ಸೊ 18,000 ಇವು ಒಮ್ಮೆನೇ ಆಗ್ತಾವೋ ಅಥವಾ ಏನು ಹಂತವಾಗಿ ಒಂದು ಪೋಸ್ಟನ್ನು ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ ಒಟ್ಟಲ್ಲಿ ನೇಮಕಾತಿ ಆಗೋದಂತೂ ಫಿಕ್ಸ್ ಇದೆ ಫ್ರೆಂಡ್ಸ್. ನೀವು ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಿ, ರೆಡಿ ಇರಿ. ಸೊ ಎಲ್ಲರೂ ಈಗ ಅಲರ್ಟ್ ಆಗಿ ಅಂತ ಹೇಳ್ತಾ, ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್. Have a great day friends.